ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾರ್ಚ್ 28ನೇ ತಾರೀಕು ಉದ್ಘಾಟನಾ ಪಂದ್ಯ ಆಗ್ತಾ ಇದೆ. ಅದರಲ್ಲೂ ಕೂಡ ಆರ್ಸಿಬಿ ವರ್ಸಸ್ SRH ಅಥವಾ ಸನ್ರೈಸರ್ಸ್ ಹೈದರಾಬಾದ್ ಮೊದಲ ಪಂದ್ಯ ಮಾರ್ಚ್ 28ನೇ ತಾರೀಕು ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಬೆಂಗಳೂರು ಪೊಲೀಸರು ಹಮ್ಮಿಕೊಂಡಿರೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ಪ್ರಸ್ತುತವಾಗಿ ನಾನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾನಿದ್ದೇನೆ. ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಗೇಟ್ VIP-ಗಳು ಈ ಒಂದು ಗೇಟ್ನ ಮೂಲಕವೇ ಅಂದ್ರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಜಾಗದಿಂದ ಎಂಟ್ರಿನ ತೆಗೆದುಕೊಳ್ತಾರೆ ಸ್ಟೇಡಿಯಂ ಒಳಗಡೆ. ಈ ಒಂದು ಬಲಗಡೆ ನೀವೇನು ನೋಡ್ತಾ ಇದ್ದೀರಾ, ಈ ಬಲಗಡೆ ಕಾಣ್ತಾ ಇರೋದು ಎಲ್ಲರೂ ಕೂಡ ಏನು ಸ್ಟೇಡಿಯಂನಲ್ಲಿ ಮ್ಯಾಚನ್ನ ವೀಕ್ಷಣೆ ಮಾಡಲಿಕ್ಕೆ ಇರುವ ಸ್ಟ್ಯಾಂಡ್ಗಳು. ಈ ಒಂದು ಸ್ಟ್ಯಾಂಡ್ನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಾಡು ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 2025ರಲ್ಲಿ ಏನು ಒಂದು ಕಾಲ್ ತುಳಿತ ಆಯಿತು, ಆ ಕಾಲ್ ತುಳಿತದಲ್ಲಿ ಸುಮಾರು 11 ಜನ RCB ಅಭಿಮಾನಿಗಳು ಸಾವನ್ನಪ್ಪಿದ್ರು. ಆದರೆ ಇದೇ ರೀತಿಯ ಒಂದು ದುರಂತ ಯಾವುದೇ ಕಾರಣಕ್ಕೂ ಆಗಬಾರದು ಅಥವಾ ಆ ರೀತಿಯ ಒಂದು ಚಿಕ್ಕ ಅವಘಡವೂ ಕೂಡ 2026ರ RCB ಮ್ಯಾಚ್ ನಡೆಯುವ ಸಮಯದಲ್ಲಿ ಆಗಬಾರ್ದು ಎನ್ನುವ ದೃಷ್ಟಿಕೋನದಿಂದ ಈ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅತಿ ಪ್ರಮುಖವಾಗಿ ಯಾವ ಒಂದು ಮುಂಜಾಗ್ರತಾ ಕ್ರಮವನ್ನು ಬೆಂಗಳೂರು ಪೊಲೀಸರು ಅದೇ ರೀತಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬೋರ್ಡ್ ತೆಗೆದುಕೊಂಡಿದೆ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೆಯದಾಗಿ ಏನು ಕ್ರೌಡ್ ಕಂಟ್ರೋಲಿಂಗ್. RCB ಅಂತ ಅಂದಾದ್ರೆ ನಿಜವಾಗಿ ಒಂದು ರೀತಿಯ ಹೆಚ್ಚಿನ ಫ್ಯಾನ್ ಬೇಸ್ ಇರುವ ತಂಡ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಪಂದ್ಯ ನಡೆಯುತ್ತೆ ಅಂತ ಗೊತ್ತಾದ್ರೆ ಸಾಕು, RCB ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪಂದ್ಯವನ್ನು ಆಡ್ತಾ ಇದೆ ಅಂತ ಗೊತ್ತಾದ್ರೆ ಸಾಕು, ಸಾಕಷ್ಟು ಅಭಿಮಾನಿಗಳು ಕಿಕ್ಕಿರಿದು ಸ್ಟೇಡಿಯಂನ ಹೊರಗಡೆ ಸೇರ್ಕೋತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕ್ರೌಡ್ ಕಂಟ್ರೋಲಿಂಗ್ ಅತಿ ಪ್ರಮುಖವಾಗಿದೆ. ಹೀಗಾಗಿ ಬೆಂಗಳೂರು ಸಿಟಿ ಪೊಲೀಸರು ಬಹುಶಃ ಎಲ್ಲ ಠಾಣೆಗಳಿಂದ ಸಬ್ ಇನ್ಸ್ಪೆಕ್ಟರ್, ಅದೇ ರೀತಿ ಇನ್ಸ್ಪೆಕ್ಟರ್ ರೇಂಜಿನ ಅಧಿಕಾರಿಗಳು, ಅದೇ ರೀತಿ DCP ಅಧಿಕಾರಿಗಳು ಸೇರಿದಂತೆ ಸಾಕಷ್ಟು ರೀತಿಯ ಅಧಿಕಾರಿಗಳು ಏನು ಇಲ್ಲಿ ಒಂದು ಭದ್ರತೆಯನ್ನು ನೀಡುವ ದೃಷ್ಟಿಕೋನದಿಂದ ಸಾಕಷ್ಟು ರೀತಿಯ ಒಂದು ಮಾಕ್ ಡ್ರಿಲ್ ಅನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಇವತ್ತು ಒಂದು ಮಾಕ್ ಡ್ರಿಲ್ ಅನ್ನು ಸುಮಾರು 400ಕ್ಕೂ ಹೆಚ್ಚು ಪೊಲೀಸರು ಒಂದು ಮಾಕ್ ಡ್ರಿಲ್ ಅನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ NSG ಕಮಾಂಡೋಗಳು ಕೂಡ ಭಾಗಿಯಾಗಿದ್ದರು ಅನ್ನೋದು ಒಂದು ವಿಶೇಷವಾದಂತಹ ಮಾಹಿತಿ. ಇನ್ನುಳಿದಂತೆ ಸ್ಟೇಡಿಯಂನಲ್ಲಿ ಟಿಕೆಟ್ ತೆಗೆದುಕೊಂಡು ಮ್ಯಾಚ್ ಅನ್ನ ವೀಕ್ಷಣೆ ಮಾಡಲಿಕ್ಕೆ ಬರುವ ಅಭಿಮಾನಿಗಳಿಗೆ ಒಂದು ರೀತಿಯ ಇನ್ಸ್ಟ್ರಕ್ಷನ್ ಅನ್ನು ಕೊಡಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಸುಮಾರು 100ಕ್ಕೆ 100% ಆನ್ಲೈನ್ ಟಿಕೆಟ್ ಅನ್ನು ಹಂಚಿಕೆ ಮಾಡಲಾಗಿದೆ. ಯಾವುದೇ ರೀತಿಯ ಆಫ್ಲೈನ್ ಟಿಕೆಟ್ ಅನ್ನ ಕೌಂಟರ್ಗಳಲ್ಲಿ ಕೊಡೋದಿಲ್ಲ ಅನ್ನೋ ಮಾಹಿತಿ ಎಲ್ಲರಿಗೂ ಕೂಡ ಸಿಕ್ಕಿದೆ. ಹೀಗಾಗಿ ಎಲ್ಲ ಟಿಕೆಟ್ಗಳಲ್ಲೇ ಇನ್ಫಾರ್ಮೇಶನ್ ಏನು ಮ್ಯಾಚ್ ಅನ್ನು ನೋಡ್ಲಿಕ್ಕೆ ಬರುವ ವೀಕ್ಷಕರು ಪಡಿಬಹುದು ಅಂತ ಎಲ್ಲರೂ ಕೂಡ ಗೊತ್ತಾಗಿದೆ. ಅಂದ್ರೆ QR ಕೋಡನ್ನು ಸ್ಕ್ಯಾನ್ ಮಾಡಿದ್ದೆ ಆದರೆ ಅದರಲ್ಲಿ ಮೆಟ್ರೋ ಪ್ರಯಾಣದಿಂದ ಹಿಡಿದು ಯಾವ ರೀತಿ ನಾವು ಸ್ಟ್ಯಾಂಡ್ಗೆ ಎಂಟ್ರಿನ ಕೊಡಬೇಕು, ಎಕ್ಸಿಟ್ ಅನ್ನು ತಗೋಬೇಕು, ಎಲ್ಲವೂ ಕೂಡ ಅಲ್ಲಿ ಇರುತ್ತೆ. ಹೀಗಾಗಿ ಈ ಎಲ್ಲದರ ಬಗ್ಗೆ ಒಂದು ಮಾಕ್ ಡ್ರಿಲ್ ಅನ್ನು ಪೊಲೀಸರಿಗೆ ಇವತ್ತು ವಿಶೇಷವಾಗಿ ಹಮ್ಮಿಕೊಂಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ಮುಂದುವರೆದಂತೆ ಮೆಡಿಕಲ್ ಕ್ಯಾಂಪ್ಗಳ ಬಗ್ಗೆ ಹೇಳ್ತಾ ಹೋದ್ರೆ, ನೀವೇನು ನೋಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಸ್ಟೇಡಿಯಂನಲ್ಲಿ ಸುಮಾರು 100ರಿಂದ 200 ಅಡಿಗೆ ಒಂದು ಮೆಡಿಕಲ್ ಕ್ಯಾಂಪ್ ಅನ್ನು ಏರ್ಪಾಟು ಮಾಡಿದ್ದಾರೆ. ಯಾಕಂದ್ರೆ ಸಾಧಾರಣವಾಗಿ ಕಳೆದ ಬಾರಿ ಈ ರೀತಿಯ ಒಂದು ಇನ್ಸ್ಟ್ರಕ್ಷನ್ ಅನ್ನ ಯಾರು ಕೂಡ ಕೊಟ್ಟಿರಲಿಲ್ಲ ಅಂತಾನೆ ಹೇಳ್ಬೋದು. ಯಾವಾಗ ಕಾಲ್ ತುಳಿತ ಆಯಿತು, ಈ ಒಂದು ಕಾಲ್ ತುಳಿತದಿಂದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ ಅನ್ನೋದೇ ಅನುಮಾನವಾಗಿತ್ತು. ಆದರೆ KCA ನೂತನ ಅಧ್ಯಕ್ಷರಾಗಿರುವ ವೆಂಕಟೇಶ್ ಪ್ರಸಾದ್ ಅವರು ಒಂದು ರೀತಿಯ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದೇ ರೀತಿ ಅವರ ಆಡಳಿತ ಮಂಡಳಿಯು ಕೂಡ ಅವರಿಗೆ ಸಹಕಾರವನ್ನು ಮಾಡಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು 2026ರಲ್ಲಿ ಅಂದ್ರೆ ಯಾವಾಗ ಕಾಲ್ ತುಳಿತ ಆಯಿತು ಅದರಿಂದ ಕೇವಲ 10ರಿಂದ 11 ತಿಂಗಳ ಅಂತರದಲ್ಲಿ ಏನು ಇಲ್ಲಿ ಒಂದು ಪಂದ್ಯವನ್ನು ಆಯೋಜನೆ ಮಾಡಿದ್ದಾರೆ. ಅದು ಕೂಡ ಉದ್ಘಾಟನಾ ಪಂದ್ಯ ಅಂತಾನೆ ಹೇಳ್ಬೋದು. ಸೊ ಈ ಎಲ್ಲಾ ಇನ್ಸ್ಟ್ರಕ್ಷನ್ಗಳನ್ನ ಪಾಲಿಸಿ ಏನು ಇವತ್ತಿನ ದಿವಸ ಅಂದ್ರೆ ಮಾರ್ಚ್ 28ನೇ ತಾರೀಕು ಒಂದು ಪಂದ್ಯವನ್ನ, ಅದು ಕೂಡ ಉದ್ಘಾಟನಾ ಪಂದ್ಯವನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ KCA ವತಿಯಿಂದ ಆಯೋಜನೆ ಮಾಡಲಿಕ್ಕೆ ಎಲ್ಲ ರೀತಿಯ ಕಸರತ್ತನ್ನು ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ಮುಖ್ಯವಾಗಿ BCCI ಇಂದ ಪರ್ಮಿಷನ್ ಆಗಿರ್ಬೋದು, ಅದೇ ರೀತಿ RCB ಮ್ಯಾನೇಜ್ಮೆಂಟ್ ಏನು ಹೇಳ್ತೀವಿ ಅದರಿಂದ ಪರ್ಮಿಷನ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ತೆಗೆದುಕೊಂಡು ಅದೇ ರೀತಿ ಬೆಂಗಳೂರು ಪೊಲೀಸರ ಸಹಕಾರದೊಂದಿಗೆ ಏನು ಇವತ್ತು ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ. ಮಾಕ್ ಡ್ರಿಲ್ ಅಲ್ಲಿ ಅತಿ ಪ್ರಮುಖವಾಗಿ ಕ್ರೌಡ್ ಕಂಟ್ರೋಲಿಂಗ್ ಅನ್ನು ಹೇಗೆ ಮಾಡಬೇಕು, ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು, ಒಂದು ಪಕ್ಷದಲ್ಲಿ ಕ್ರೌಡ್ ಕಂಟ್ರೋಲಿಂಗ್ ಅಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಮುಂದಿನ ಹಂತದಲ್ಲಿ ಯಾವ ಒಂದು ಇನ್ಸ್ಟ್ರಕ್ಷನ್ ಅನ್ನು ನಾವು ಕೊಡಬೇಕು ಏನು ಅಧಿಕಾರಿಗಳಿಗೆ ಅನ್ನೋದು ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು, ಅದೇ ರೀತಿ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಕ್ರೌಡ್ ಕಂಟ್ರೋಲಿಂಗ್ ಆಗಿರ್ಬೋದು, ಪಾರ್ಕಿಂಗ್ ಕಂಟ್ರೋಲ್ ಆಗಿರ್ಬೋದು, ಅದೇ ರೀತಿ ಟಿಕೆಟ್ಗಳನ್ನ ತೆಗೆದುಕೊಂಡು ಎಂಟ್ರಿ ಯಾರು ತಗೋತಾರೆ ಫ್ಯಾನ್ಸ್, ಅವರಿಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಯಾವ ರೀತಿ ಪರಿಶೀಲನೆ ಮಾಡಬೇಕು, ಅದೇ ರೀತಿ ಯಾವೆಲ್ಲ ಬೇಡವಾದ ವಸ್ತುಗಳನ್ನ ತರಬಾರದು, ಇವೆಲ್ಲವನ್ನು ಕೂಡ ಏನು ಈ ಒಂದು ಇನ್ಸ್ಟ್ರಕ್ಷನ್ ಅಲ್ಲಿ ಪೊಲೀಸರಿಗೆ ನೀಡಲಾಗಿದೆ. ಇದು ಪ್ರಸ್ತುತವಾದಂತಹ ಮಾಹಿತಿ ಅಂತಾನೆ ಹೇಳ್ಬೋದು. ಇನ್ನುಳಿದಂತೆ ಸಾಕಷ್ಟು ರೀತಿಯಲ್ಲಿ ಫ್ಯಾನ್ಸ್ಗಳು ಕೂಡ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಪಂದ್ಯವನ್ನ ನೋಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ RCB ಉದ್ಘಾಟನಾ ಪಂದ್ಯ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ RCB ಅಥವಾ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಮಧ್ಯೆ ನಡೀತಾ ಇದೆ. ಅದು ಕೂಡ ಉದ್ಘಾಟನಾ ಪಂದ್ಯ, ಎಲ್ಲರಲ್ಲೂ ಸಾಕಷ್ಟು ಖುಷಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುಮಾರು 7 ಪಂದ್ಯಗಳು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು ಪ್ರಸ್ತುತವಾದಂತಹ ಮಾಹಿತಿ ಅಂತಾನೆ ಹೇಳ್ಬೋದು. ನೀವು ಕೂಡ ಏನು ಸಾಧ್ಯವಾದರೆ ಸ್ಟೇಡಿಯಂಗೆ ಬಂದು ಮ್ಯಾಚ್ಗಳನ್ನ ನೋಡಿ ಅಥವಾ ನಿಮ್ಮ ಮನೆಯಲ್ಲೇ ಟಿವಿಗಳ ಮೂಲಕ ಪಂದ್ಯಗಳನ್ನು ಎಂಜಾಯ್ ಮಾಡಿ ಅಂತ ಹೇಳ್ಬೋದು. ಇದು ಪ್ರಸ್ತುತವಾದಂತಹ ಸುದ್ದಿ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್ ಗ್ಯಾಟಿ ನ್ಯೂಸ್, ಬೆಂಗಳೂರು.